ಯಾ ಆತ್ಮೀಯ ಮಿತ್ರರೇ ನಮಸ್ಕಾರ. ನಾನು ದೂರದ ಒಮನ್ನಲ್ಲಿದ್ದೀನಿ. ಒಮನ್ ಕಂಡಾಗ ನನಗೊಂದು ಪ್ರೀತಿ ಒಂದು ಮುಷ್ಟಿ ಜಾಸ್ತಿ ಅಂತ ಅನ್ಬೋದು. ಯಾಕೆ ಅಂತಂದರೆ ಒಮನ್ OMAN ನೀವು ಉಲ್ಟಾ ಮಾಡಿ ನೋಡಿದರೆ NAMO ನಮೋ ಆಗುತ್ತೆ. ಎಲ್ಲೋ ಒಂದು ಕಡೆ ನಮಗೂ ಒಮನ್ಗೂ ವಿಶೇಷವಾದ ಸಂಬಂಧ ಇದೆ ಈ ಕಾರಣಕ್ಕೆ ಅಂತ ಅನಿಸುತ್ತೆ. ಇನ್ನು ಒಂದು ತಿಂಗಳು ಕಳೆದಿಲ್ಲ, ನರೇಂದ್ರ ಮೋದಿಯವರು ಇದೇ ನಾಡಿಗೆ ಬಂದಿದ್ದರು, ಇಲ್ಲಿನ ಮಸ್ಕತ್ತಿಗೆ ಬಂದಿದ್ದರು, ಇಲ್ಲಿನ ಮಾಸ್ಕಿಗೆ ಹೋಗಿದ್ದರು, ಇಲ್ಲಿನ ದೇವಸ್ಥಾನವನ್ನು ನೋಡಿದ್ರು. ಆನಂತರ ಇಲ್ಲೊಂದು ಹ್ಯೂಜ್ ಗ್ಯಾದರಿಂಗನ್ನು ಅಡ್ರೆಸ್ ಕೂಡ ಮಾಡಿದರು. ಅದೇ ಮಸ್ಕತ್ತಿಗೆ ಇವತ್ತು ಬರುವಂಥ ಅವಕಾಶ ಸಿಕ್ಕಿದೆ. ಕನ್ನಡಿಗರ, ವಿಶೇಷವಾಗಿ ಓಂಕಾರ ಅನ್ನುವಂಥ ಒಂದು ಸಂಘಟನೆ, ಒಮನ್ ಕರ್ನಾಟಕ ಆರಾಧನಾ ಸಮಿತಿ ಅನ್ನುವಂಥ ಆ ಸಮಿತಿಯವರ ಪರವಾಗಿ ನಾನು ಕೂಡ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಸಿಕ್ತು. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಆನಂತರ ಇಡೀ ಒಮನ್ ಸುತ್ತಾಟ, ವಿಶೇಷವಾಗಿ ಮಸ್ಕತ್ನ ಸುತ್ತಾಟಕ್ಕೆ ನನಗೊಂದು ವಿಶೇಷವಾದ ಅವಕಾಶ ಸಿಕ್ತು. ನಾನಿವತ್ತು ಮಸ್ಕತ್ನಲ್ಲಿ ಇಲ್ಲಿನ ಒಮನ್ನ ಅಥವಾ ಯಾರು ಇಲ್ಲಿನ ರಾಜ ಇದ್ದಾರೋ ಅವರನ್ನು ರಾಜರ ಅರಮನೆ, ಹಳೆ ಅರಮನೆ ಹತ್ರ ನಾನು ಇದ್ದೀನಿ. ಅವರನ್ನು ಕಿಂಗ್ ಕಬೂಸ್ ಅಂತ ಕರೀತಾರೆ. ಆ ಕಬೂಸ್ ಅವರ ಹಳೆಯ ಅರಮನೆ ಎದುರಿಗೆ ನಿಂತಿದ್ದೀನಿ. ಇತರ ಒಮನ್ಗೂ ಮತ್ತು ಭಾರತಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾನು ಒಮನ್ನ ಹಿಸ್ಟ್ರಿಯನ್ನು ಓದ್ತಾ ಬಹಳ ಆಶ್ಚರ್ಯಚಕಿತನಾಗಿದ್ದೆ. ಒಮನ್ ಭಾರತವನ್ನು ಯಾವಾಗ ಪೋರ್ಚುಗೀಸರು ಕಬ್ಜಾ ಮಾಡಿದ್ರು, ಅದೇ ಸಂದರ್ಭದಲ್ಲಿ ಪೋರ್ಚುಗೀಸರು ಒಮನ್ ಮೇಲೂ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು. ಮುಂದೆ ಒಮನ್ಗೂ ಭಾರತಕ್ಕೂ ಎಷ್ಟು ನಿಕಟವಾದ ಸಂಬಂಧ ಇತ್ತು ಅಂತಂದರೆ, ಒಮನ್ನಿನ ಈ ಪ್ರಭಾವ, ಒಮನ್ನಿನ ಮೇಲೆ ಭಾರತದ ಪ್ರಭಾವ ಇತ್ತು. ಅಟ್ ದ ಸೇಮ್ ಟೈಮ್ ಒಮನ್ ತನ್ನ ಪ್ರಭಾವವನ್ನು ಈ ಭಾಗದಲ್ಲಿ ಇರಾನ್ವರೆಗೂ, ಆ ಭಾಗದಲ್ಲಿ ಇವತ್ತಿನ ಪಾಕಿಸ್ತಾನದವರೆಗೂ ಹಬ್ಬಿಸಿಕೊಂಡಿತ್ತು. ಒಮನ್ನ ಆವತ್ತಿನ ರಾಜನಾಗಿ ಯಾರನ್ನು ಕಿಂಗ್ ಅಂತ ಕರೀತಾರೋ, ಸುಲ್ತಾನ್ ಅಂತ ಕರೀತಾರೋ, ಇವತ್ತಿನ ಸುಲ್ತಾನ್ ಕಬೂಸ್ ಹೇಗಿದ್ದಾರೋ ಆವತ್ತಿನ ದಿನ ಸುಲ್ತಾನ್ ತೈಮೂರ್ ಅಂತಿದ್ರು. ತೈಮೂರ್ ಅವರ ಏಕೈಕ ಪುತ್ರ ಈ ಕಬೂಸ್ ಅವರು. ಇವರಿಗೆ ಅಧ್ಯಯನಕ್ಕೆ ಅಂತ ಇವರು ಓದಿದ್ದು, ನಾನು ಭಾರತ ಮತ್ತು ಒಮನ್ನ ಸಂಬಂಧದ ಬಗ್ಗೆ ಮಾತನಾಡುವಾಗ ಹೆಮ್ಮೆ ಅನಿಸೋದು ಅದಕ್ಕೆ. ಇವರ ಬಾಲ್ಯದ ಅಥವಾ ಕಾಲೇಜಿನವರೆಗಿನ ಶಿಕ್ಷಣ, ಆರಂಭಿಕ ಶಿಕ್ಷಣ ನಡೆದಿದ್ದೇ ನಮ್ಮ ಭಾರತದ ಪೂನಾದಲ್ಲಿ. ಅಲ್ಲಿ ಓದಬೇಕಾದ್ರೆ ರಾಷ್ಟ್ರಪತಿಯಾಗಿದ್ದ, ಆನಂತರ ರಾಷ್ಟ್ರಪತಿಯಾದಂಥ ಶಂಕರ್ ದಯಾಳ್ ಶರ್ಮಾರವರ ಶಿಷ್ಯರವರಾಗಿದ್ದರು ಅಂತ ಕೂಡ ಹೇಳ್ತಾರೆ. ಅಲ್ಲಿಂದ ಅವರು ಮುಂದೆ ಇಂಗ್ಲೆಂಡಿಗೆ ಹೋದರು, ಇಂಗ್ಲೆಂಡ್ನಲ್ಲಿ ಅಧ್ಯಯನ ಮಾಡಿದರು. ಆನಂತರ ಅಲ್ಲಿನ ಆರ್ಮಿಯಲ್ಲೂ ಕೂಡ ಸರ್ವ್ ಮಾಡುವಂಥ ಅವಕಾಶ ಸಿಕ್ತು. ಮುಂದವರು ಎಲ್ಲ ಅಧ್ಯಯನ ಮುಗಿಸಿದಾಗ ಅವರಿಗೆ ಒಂದು ಬ್ಲೆಂಡ್ ಇತ್ತಲ್ಲ, ಒಂದು ಕಡೆ ಭಾರತೀಯ ಶಿಕ್ಷಣ, ಆರಂಭಿಕ ಶಿಕ್ಷಣದ ಪರಿಕಲ್ಪನೆ ಇತ್ತು, ಎರಡನೇದು ಇಂಗ್ಲೆಂಡ್ನ ಡೆವಲಪ್ಮೆಂಟ್ನ ಪರಿಕಲ್ಪನೆ ಇತ್ತು. ಇವೆರಡನ್ನೂ ತೆಗೆದುಕೊಂಡು ಬಂದಂಥ ಈ ಸುಲ್ತಾನ್ ಕಬೂಸ್ ಅವರು ತಮ್ಮ ದೇಶಕ್ಕೆ ವಾಪಸ್ ಬಂದಾಗ ಅವರ ತಂದೆ ಇವರನ್ನು ಹೌಸ್ ಅರೆಸ್ಟ್ನಲ್ಲಿ ಇಟ್ಟಿದ್ದಾರೆ. ಹೌಸ್ ಅರೆಸ್ಟ್ನಿಂದ ಈತ ಎಲ್ಲಿಗೂ ಹೋಗಬಾರ್ದು, ಯಾರ ಜೊತೆನೂ ಮಾತಾಡಬಾರ್ದು, ತನಗೆ ಸಂಬಂಧಪಟ್ಟವರು ಅಥವಾ ತಾನು ಯಾರನ್ನ ಹೇಳ್ತೀನೋ ಅವ್ರನ್ನ ಮಾತ್ರ ಭೇಟಿ ಮಾಡಬೇಕು, ಈ ಥರದ ಕಂಡೀಷನ್ ಹಾಕಿದ್ರು. ಆದರೆ ತನ್ನ ರಾಷ್ಟ್ರವನ್ನು ಮಹತ್ವಾಕಾಂಕ್ಷಿಯಾಗಿ ಅತ್ಯಂತ ಎತ್ತರಕ್ಕೆ ಬೆಳೆಸಬೇಕು ಅನ್ನೋ ಕಲ್ಪನೆ ಹೊಂದಿದ್ದಂಥ ಸುಲ್ತಾನ್ ಕಬೂಸ್ ಅವರು ತಂದೆಯನ್ನೇ ಮುಂದೊಂದು ದಿನ ಕೆಳಗಿಳಿಸಿ ತಾವೇ ಅಧಿಕಾರವನ್ನು ತೆಗೆದುಕೊಂಡ್ರು. ಅಲ್ಲಿವರೆಗೂ ಒಮನ್ ಆ್ಯಂಡ್ ಮಸ್ಕಟ್ ಅಂತ ಬರ್ತಾ ಇದ್ದಂಥ ಈ ದೇಶ ಆನಂತರದ ದಿನ ಪೂರ್ತಿ ಪ್ರಮಾಣದಲ್ಲಿ ಒಮನ್ ಅನ್ನುವಂಥ ಒಂದು ಸುಲ್ತಾನೇಟ್ ಅನ್ನುವಂಥ ಒಂದು ಕಲ್ಪನೆಯನ್ನು ಇದು ತನ್ನ ಮೇಲೆ ಆವಾಹಿಸಿಕೊಳ್ತು. ಒಂದು ಅದ್ಭುತವಾದ ರಾಷ್ಟ್ರವಾಗಿ ಬೆಳೆದು ನಿಲ್ತು. ಇವತ್ತು ನೀವೇನಾದರೂ ಒಮನ್ಗೆ ಬಂದು ನಿಂತು ನೋಡಿದರೆ ಇಲ್ಲಿ ಒಂದು ರೀತಿ ವಿಚಿತ್ರವಾದ ಸಂಗತಿ ಇದೆ. ಇದು ಭಾರತೀಯತೆ ಮತ್ತು ಯುರೋಪಿನ, ಪಶ್ಚಿಮ ಮತ್ತು ಪೂರ್ವದ ಒಂದು ಸೆಂಟರ್ ಪಾಯಿಂಟ್ ಅಂತ ನನಗಂತೂ ಅನಿಸುತ್ತೆ. ನೀವಿಲ್ಲಿ ನೋಡಿದರೆ ಇಲ್ಲಿ ಧಾರ್ಮಿಕ ಸಹಿಷ್ಣುತೆ ಇದೆ. ಗಲ್ಫ್ ಕಂಟ್ರಿಗಳಲ್ಲಿ ನಾನು ದುಬೈಗೆ ಹೋಗಿದ್ದೀನಿ, ಅಬುದಾಬಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ಇರ್ಬೋದಾಗಿರುವಂಥ ಒಂದು ಭಯದ ವಾತಾವರಣ ಏನಿದೆ ಖಂಡಿತವಾಗಿ ಒಮನ್ನಲ್ಲಿಲ್ಲ. ಒಮನ್ನಲ್ಲಿ ಸೌಹಾರ್ದತೆ ಇದೆ, ಸಹಿಷ್ಣುತೆ ಇದೆ, ಎಲ್ಲ ಮತಪಂಥಗಳು ಜೊತೆಯಲ್ಲಿ ಬಾಳ್ಬೋದ. ಅಫ್ಕೋರ್ಸ್ ಪೂರ್ಣ ಪ್ರಮಾಣದಲ್ಲಿ ಬೇಕಾಗಿರುವಂಥ ಫ್ರೀಡಮ್ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೂ ಇಲ್ಲಿ ಎಲ್ಲರೂ ಬದುಕ್ತಾರೆ, ಆರಾಮಾಗಿ ಬದುಕ್ತಾರೆ. ಇನ್ಫ್ಯಾಕ್ಟ್ ಇಲ್ಲಿ ಒಮನ್ನ ಇವತ್ತಿನ ಸುಲ್ತಾನ್ ಆಗಿರುವಂಥ ಕಬೂಸ್ ಅವರೇ ಮುಂದೆ ನಿಂತ್ಕೊಂಡು 4 ಚರ್ಚ್ಗಳನ್ನು ಹಾಗೆ ದೇವಸ್ಥಾನಗಳನ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಯಾವ ಈ ಅರಮನೆಯ ಮುಂದೆ ನಿಂತಿದ್ದೀನೋ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ. ಈ ಶಿವನ ದೇವಸ್ಥಾನ 200 ವರ್ಷಗಳ ಹಿಂದೆ ಇಲ್ಲಿತ್ತು ಅಂತ ಹೇಳ್ತಾರೆ. ಯಾವಾಗ ಒಮನ್ ಸುಲ್ತಾನರ ಕಿತ್ತಾಟ ನಡೀತಿತ್ತೋ ಆ ಹೊತ್ತಿನಲ್ಲಿ ಆ ದೇವಸ್ಥಾನಕ್ಕೆ ಒಳಗೆ ಹೋಗಿ ಆ ದೇವಸ್ಥಾನದ ಒಳಗೆ ರಕ್ಷಣೆ ತೆಗೆದುಕೊಳ್ಳಿಕ್ಕೆ ಕೆಲವರು ಹೋದರು. ಆನಂತರ ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಾಗಲಿಕ್ಕೆ ಶುರುವಾದ ನಂತರ ಆ ದೇವಸ್ಥಾನಕ್ಕೆ ತೊಂದರೆ ಕೊಡದೆ ಹಾಗೆ ಉಳಿಸಿದ್ರು ಅಂತ ಕೂಡ ಅನೇಕರು ಹೇಳ್ತಾರೆ. ನಾನು ಬೆಳಗ್ಗೆ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವತ್ತು ಆ ದೇವಸ್ಥಾನವನ್ನು ರಾಮದಾಸ್ ಖಿಮ್ಜಿ ಅವರ ತಂಡ ಪೂರ್ತಿ ಅದನ್ನು ತುಂಬ ಸುಂದರವಾಗಿ ಮಾಡಿದೆ. ಆ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಸಹಜವಾಗಿ ಹೋಗುವಂಥ ವಾತಾವರಣ ಇದೆ. ಅಲ್ಲಿ ದೇವರಿಗೆ ಅಭಿಷೇಕ ಮಾಡಬಹುದು. ನಾನು ಇಷ್ಟನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ಗಲ್ಫ್ ಕಂಟ್ರಿನಲ್ಲಿ ಇಷ್ಟು ಸುಂದರವಾದ ವಾತಾವರಣ ಇರೋದು ಅಪರೂಪದ್ದು. ಹಾಗೆ ಇಲ್ಲೊಂದು ಕೃಷ್ಣನ ಮಂದಿರ ಕೂಡ ಇದೆ. ಆ ಕೃಷ್ಣನ ಮಂದಿರಕ್ಕೂ ಕೂಡ ಸಾವಿರಾರು ಜನ ಬರ್ತಾರೆ. ಅಲ್ಲಿ ಪ್ರಸಾದ ವಿತರಣೆ ಆಗುತ್ತೆ, ಪೂಜೆ ಆರತಿ ನಡೆಯುತ್ತೆ. ಅಮೇಝಿಂಗ್, ಒಂದು ಅದ್ಭುತವಾದ ವಾತಾವರಣ ಇದೆ. ಆ ಥರ ಈ ಒಮನನ್ನು ಬೆಳೆಸಿದ್ದಾರೆ. ವಿಶೇಷವಾಗಿ ಮಸ್ಕತ್ ಆ ಥರ ಇದೆ. ಎಲ್ಲಕ್ಕಿಂತಲೂ ನನ್ನ ಜೊತೆ ಹಂಚ್ಕೋಬೇಕಾಗಿರೋ ಸಂಗತಿ ಅಂತಂದರೆ, ಈ ಮಸ್ಕತ್ ಅನ್ನುವಂಥ ಈ ಭಾಗ ಅಥವಾ ಇಡೀ ಒಮನ್ನೇ ಎರಡು ಇದರ ಮಧ್ಯದಲ್ಲಿದೆ. ಒಂದು ಕಡೆ ಗುಡ್ಡ ಬೆಟ್ಟಗಳಿವೆ, ಮತ್ತೊಂದು ಕಡೆ ಸಮುದ್ರ ಇದೆ. ಈ ಎರಡರ ನಡುವೆ ನಾನು ಕೇಳ್ತಿರುವಾಗ ಇಲ್ಲಿನ
ಮಿತ್ರನಿಗೆ ಹೇಳ್ತಿದ್ರು ಮ್ಯಾಕ್ಸಿಮಮ್ ಸ್ಟ್ರೆಚ್ ಸಿಗ್ಬೋದಾಗಿರೋದು 3 ಕಿಲೋಮೀಟರ್ಸ್ ಮಾತ್ರ ಅಂತ. ಇನ್ನೆಲ್ಲ ಕಡೆ ಅದಕ್ಕಿಂತಲೂ ಚಿಕ್ಕದು. ಈ ಎರಡರ ನಡುವೆಯೇ ಇಡೀ ದೇಶ ಬೆಳ್ಕೊಂಡಿದೆ ಅನ್ನೋದೇ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ. ಅದರ ನಡುವೆಯೇ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತಂದರೆ ಮಿತ್ರರೇ, ಒಮನ್ನಿಗೆ ಅಥವಾ ಈ ಮಸ್ಕತ್ತಿಗೆ ಈ ಭಾಗದ ಎಲ್ಲೇ ತಿರುಗಾಡಿದರೂ ಕೂಡ ಆಶ್ಚರ್ಯಚಕಿತವಾಗುವಷ್ಟು ರಸ್ತೆಗಳು ಸುಂದರವಾಗಿವೆ. ಇಲ್ಲಿನ ರಸ್ತೆಗಳು ಹೇಗೆ ಅಂತಂದರೆ, ನನ್ನ ಜೊತೆ ತಿರುಗಾಡ್ತಿದ್ದವ್ರು ನಂಗೆ ಹೇಳ್ತಿದ್ರು 30 ವರ್ಷಗಳ ಕಾಲ ರಸ್ತೆಯಲ್ಲಿ ಹೊಂಡಗಳು ಕೂಡ ಬೀಳೋದಿಲ್ಲ, ಆ ರಸ್ತೆಯನ್ನು ರಿಪೇರ್ ಮಾಡಬೇಕಾದ ಅಗತ್ಯ ಬರದೇ ಇರುವಷ್ಟು ಸುಂದರವಾದ ರಸ್ತೆಗಳಾಗಿರ್ತವೆ ಅಂತ. ಆ ರಸ್ತೆಗಳ ಕ್ವಾಲಿಟಿ ಹೇಗಿರಬೇಕು ಅನ್ನೋದ್ರ ಕುರಿತಂತೆ ಕ್ವಾಲಿಟಿ ಕಂಟ್ರೋಲಿಂಗ್ ನಡೆಯುತ್ತೆ. ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಗಮನಿಸಿ ಒಮನ್ ಅಥವಾ ಈ ಭಾಗದ ಟೋಟಲ್ ಈ ದೇಶದ ರಸ್ತೆಗಳ ಕುರಿತಂತೆ, ಇಲ್ಲಿನ ಹೆಲ್ತ್ನ ಕುರಿತಂತೆ, ಇಲ್ಲಿನ ಪಬ್ಲಿಕ್ ಲಿವಿಂಗ್ನ ಕುರಿತಂತೆ ಒಂದು ಗಮನ ಹರಿಸಿದ್ದಾರಲ್ಲ, ಇಟ್ ಈಸ್ ಸಿಂಪ್ಲಿ ಅಮೇಝಿಂಗ್. ನನಗೆ ಇವರನ್ನು ನೋಡಿದಾಗ ಅನ್ನಿಸ್ತಾ ಇರುತ್ತೆ, ಇವರ ಲಿವಿಂಗ್ ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿದೆ. ಒಮನ್ನಿಂದ ನಾವು ಕಲಿಬೇಕಾಗಿರೋದು ಬಹಳ ಇದೆ. ನಾನು ಇಲ್ಲಿನ ಜನರ ಜೊತೆ ಮಾತನಾಡ್ತಿರ್ಬೇಕಾದಾಗ ನಾನು ಕೇಳ್ತಾ ಇದ್ದೆ ಅವರಿಗೆ, ಇಷ್ಟು ಸುಂದರವಾಗಿ ಒಮನ್ ನಿರ್ಮಾಣ ಆಗಿದೆಯಲ್ಲ ಹೇಗೆ ಅಂತ ಕೇಳಿದರೆ, ಅವರೆಲ್ಲರೂ ನನಗೆ ಹೇಳ್ತಿದ್ರು, ಈ ಒಮನ್ ಅನ್ನೋದನ್ನು ಕಟ್ಟಿರೋದೇ ಭಾರತೀಯರು ಅಂತ. ಇಲ್ಲಿನ ಮೂಲೆ ಮೂಲೆಯಲ್ಲೂ ಭಾರತೀಯರು ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತಾರೆ. ನೀವೇನಾದರೂ ಒಮನ್ನಿಗೆ ಬಂದು ಹೀಗೆ ತಿರುಗಾಡ್ತಿದ್ರೆ ಒಬ್ಬ ಭಾರತೀಯನನ್ನು ಭೇಟಿ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ನೀವು ನೋಡಿದರೆ ಭಾರತೀಯರೇ ಹೆಚ್ಚು ಕಾಣುವಂಥದ್ದು. ಟೋಟಲ್ ಒಮನ್ನ ಜನಸಂಖ್ಯೆ 35 ಲಕ್ಷ ಇದ್ದರೆ ಕನಿಷ್ಠ ಪಕ್ಷ 7-8 ಲಕ್ಷ ಅದರಲ್ಲಿ ಭಾರತೀಯರೇ ಇದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಭಾರತೀಯರು ವ್ಯಾಪಕವಾಗಿದ್ದಾರೆ. ಈ ಒಮನ್ನಲ್ಲಿ ಒಮನ್ನ ಇವತ್ತಿನ ಸುಲ್ತಾನ್ರು ಯಾರಿದ್ದಾರೆ, ಕಬೂಸ್ ಅವರು ಒಬ್ಬರನ್ನ ಶೇಖ್ ಆಗಿ ಆಯ್ಕೆ ಮಾಡಿದ್ದಾರೆ, ಅವರಿಗೆ ಗೌರವಿಸಿದ್ದಾರೆ. ಅವರ ಹೆಸರು ರಾಮದಾಸ್ ಖಿಲ್ಜಿ ಅಂತ, ಅವರನ್ನ ಶೇಖ್ ಅಂತ. ಹೀಗಾಗಿ ಇಡೀ ಜಗತ್ನಲ್ಲಿ ಒಬ್ಬ ಹಿಂದೂ ಶೇಖ್ ಅಂತ ಎಲ್ಲಾದರೂ ಇದ್ದರೆ ಅದು ಒಮನ್ನಲ್ಲಿರೋದು. ಮತ್ತು ಅವರು ಗುಜರಾತಿ ಖಿಮ್ಜೀಸ್ ಅವರು ಒಮನ್ನ ಡೆವಲಪ್ಮೆಂಟ್ಗೆ ತಮ್ಮನ್ನು ತಾವು ಪೂರ್ಣ ಸಮರ್ಪಿಸಿಕೊಂಡಿದ್ದಾರೆ ಅನ್ನೋ ದೃಷ್ಟಿಯಿಂದ ಅವರಿಗೆ ಆ ಗೌರವ ಸಿಕ್ಕಿದೆ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಒಮನ್ ನಮಗೆ ತುಂಬ ಪಾಠವನ್ನು ಕಲಿಸುತ್ತೆ, ನಾವು ಹೇಗೆ ಬದುಕಬೇಕು ಅನ್ನೋದು. ನನಗಂತೂ ನೋಡುವಾಗ ಅನಿಸುತ್ತೆ, ಭಾರತ ಹೇಗೆ ಡೆವಲಪ್ಮೆಂಟ್ನ ಒಂದು ಕಲ್ಪನೆ ಇಟ್ಕೊಳ್ಳೋದಾದರೆ ಪರಿಸರವನ್ನು ಹಾಳು ಮಾಡದ, ಪರಿಸರವನ್ನು ಚೆನ್ನಾಗಿಟ್ಕೊಂಡು ಅದಕ್ಕೆ ಪೂರಕವಾಗಿ ಡೆವಲಪ್ಮೆಂಟ್ನ ಕಲ್ಪನೆ ಹೇಗಿರ್ಬೋದು ಅಂತಂದರೆ ಒಮನ್ ಒಂದು ಆಶಾದಾಯಕವಾದ ಚಿಂತನೆಯಾಗಿ ಕಾಣುತ್ತೆ. ಇದು ಮೊದಲನೇದಾದರೆ. ಎರಡನೇದು, ಒಮನ್ ಸಹಿಷ್ಣುತೆಯಿಂದ ಬದುಕ್ತಾ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಒಂದು ರಾಷ್ಟ್ರವಾಗಿಯೂ ಇರೋದ್ರಿಂದ ನನಗನ್ಸುತ್ತೆ ನಾವು ತುಂಬ ಈ ವಿಚಾರದಿಂದ ಕಲಿಬೇಕಾಗಿರುವಂಥ ಅಗತ್ಯ ಇದೆ. ಒಮನ್ನಲ್ಲಿ ಇವತ್ತು ನಿಂತುಕೊಂಡು ನಾನು ಕನ್ನಡಿಗರ ಎಲ್ಲರ ಪರವಾಗಿ ನಾನು ಈ ಒಮನ್ನ ಭೂಮಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸಬೇಕು. ತುಂಬ ಅದ್ಭುತವಾದ ಒಂದು ದೃಶ್ಯವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಒಮನ್. ನಾನು ಒಮನ್ನ ಈ ಗುಡ್ಡಗಳನ್ನು ನೋಡ್ತಾ ಇರುವಾಗ, ಇಫ್ ಪಾಸಿಬಲ್ ನಾನು ನಿಮಗೊಂದ್ಸಲ ಪ್ಯಾನ್ ಮಾಡಿ ತೋರಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಒಮನ್ನ ಈ ಗುಡ್ಡಗಳನ್ನು ನೋಡುವಾಗ ಯಾರ್ಯಾರು ಲದಾಖಿಗೆ ಬಂದಿದ್ರೋ ಆ ಲದಾಖಿಗೆ ಬಂದವರಿಗೆ ಲದಾಖಿನ ಗುಡ್ಡಗಳನ್ನು ನೋಡಿದಂಥ ಅನುಭವ ಸಿಗುತ್ತೆ. ಆ ಗುಡ್ಡಗಳ ಪಕ್ಕದಲ್ಲೇ ರಸ್ತೆ. ಮಿತ್ರರೇ, ಒಮನ್ ಅಥವಾ ಈ ಗಲ್ಫ್ ಕಂಟ್ರಿಗಳಲ್ಲಿ ನೀರಿಲ್ಲ ಅಂತ ನಾವು ಅನ್ಕೊಳ್ತೀವಿ, ಆದರೆ ಒಮನ್ ಅನೇಕ ಬಾರಿ ನೀರು ಹೆಚ್ಚಾಗಿ ಪ್ರಳಯಕ್ಕೆ ತುತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. 2007ರಲ್ಲಿ ಒಮ್ಮೆ ಒಮನ್ನಲ್ಲಿ ನೀರು ತುಂಬಿ ಅರ್ಧ ಭಾಗದಷ್ಟು ಈ ಮಸ್ಕತ್ ಮುಳುಗಿ ಹೋಗಿತ್ತು. ಆನಂತರ ಈ ಮಸ್ಕತ್ತನ್ನು ಅಲ್ಲಿಂದ ಮೇಲೆ ಕೆತ್ತಲಿಕ್ಕೆ ತುಂಬ ದೊಡ್ಡ ಪ್ರಯಾಸ ಮಾಡಿ ಇವತ್ತು ಇನ್ನು ಮುಂದೆ ಆ ಥರದ ಮಳೆಗೂ ಜಗ್ಗದಂಥ ಮಸ್ಕತ್ತನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಒಟ್ಟಾರೆ ಒಂದು ಸುಂದರವಾದ ವಾತಾವರಣ ಇದೆ. ಎಲ್ಲಕ್ಕಿಂತಲೂ ನಂಗೆ ಭಾಳ ಚಂದ ಅನಿಸಿದ್ದು ಏನು ಅಂತಂದರೆ, ಈ ಇಡೀ ಗಲ್ಫ್ ಕಂಟ್ರಿನಲ್ಲಿ ಈ ಟ್ರಾಫಿಕ್ ರೂಲ್ಸ್ ಭಾಳ ಸ್ಟ್ರಿಕ್ಟ್ ಆಗಿದೆ. ನನ್ನ ದೇಶದಲ್ಲಿ ನೀವು ಲೈನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅಂತಿಲ್ಲ, ರೆಡ್ ಸಿಗ್ನಲ್ ದಾಟಿ ಹೋದರೂ ತುಂಬ ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ. ಇಲ್ಲಿ ನೀವೇನಾದರೂ ಒಮ್ಮೆ ರೆಡ್ ಸಿಗ್ನಲ್ ದಾಟಿದರೆ, ಒಮ್ಮೆ ಲೇನ್ ಡಿಸಿಪ್ಲಿನ್ ಕ್ರಾಸ್ ಮಾಡಿದರೆ ನಿಮಗೆ ಭಯಾನಕವಾದ ಶಿಕ್ಷೆ ಕಾದಿದೆ, ನಿಮಗೆ ಹೈಯೆಸ್ಟ್ ಪೆನಾಲ್ಟಿ ಕಾದಿದೆ. ಇವತ್ತು ನಾವು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಸ್ವಲ್ಪ ಡಿಸಿಪ್ಲಿನ್ ತಪ್ಪಿದ್ದಕ್ಕೋಸ್ಕರ ಹೆಚ್ಚು ಕಡಿಮೆ 20-25 ನಿಮಿಷಗಳ ಕಾಲ ಪೊಲೀಸರ ಹತ್ರ ಭಾಷಣ ಕೇಳಬೇಕಾದ ಪರಿಸ್ಥಿತಿ ಬಂದಿತ್ತು. ಅಷ್ಟು ಸ್ಟ್ರಿಕ್ಟ್ ಆಗಿ ಒಮನ್ನಲ್ಲಿ ಇವನ್ನೆಲ್ಲ ಫಾಲೋ ಮಾಡೋದು ನೋಡಿದಾಗ ನನಗನ್ಸುತ್ತೆ ಒಮನ್ ಒಂದು ಸುಂದರವಾಗಿ ಕಟ್ಟಲ್ಪಟ್ಟಿರುವಂಥ ರಾಷ್ಟ್ರ. 1970ವರೆಗೂ ಏನೂ ಇಲ್ಲದ ರಾಷ್ಟ್ರ. ಇನ್ಫ್ಯಾಕ್ಟ್ 1970ವರೆಗೂ ಇಂಡಿಯನ್ ರುಪೀಸ್ ಇಲ್ಲಿನ ಕರೆನ್ಸಿ ಆಗಿತ್ತು. 1970 ನಂತರ ಅವ್ರು ರಿಯಾಲ್ಸ್ಗೆ ಕನ್ವರ್ಟ್ ಮಾಡಿಕೊಂಡ್ರು. ಅಷ್ಟರ ನಂತರ ಒಮನ್ನ ಡೆವಲಪ್ಮೆಂಟ್ ಹೇಗಿದೆ ಅಂತಂದರೆ ಬಹುಶಃ 35-40 ವರ್ಷಗಳಲ್ಲಿ ಇವತ್ತೇನು ಬೆಳೆದು ನಿಂತಿದೆ ಒಮನ್, ಅದನ್ನು ಕಾಣುವಾಗ ಎಲ್ಲರಿಗೂ ಅಚ್ಚರಿ ಅನಿಸುತ್ತೆ. ಇಡೀ ಒಮನ್ಗೆ ಅದಕ್ಕೆ ಇರುವಂಥದ್ದು ಒಂದೇ ಒಂದು ಆಧಾರ, ಪೆಟ್ರೋಲ್ ಅಥವಾ ಡೀಸೆಲ್ ಫ್ಯೂಯಲ್ ಮಾತ್ರ. ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಒಮನ್ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಮಿತ್ರ, ಯೋಚನೆ ಮಾಡಿ, ಭಾರತದಲ್ಲಿ ನಮ್ಮ ಹತ್ರ ಏನೆಲ್ಲ ಇದೆ, ನಾವು ಏನೆಲ್ಲ ಮಾಡುವ ಸಾಧ್ಯತೆಗಳಿವೆ. ಆದರೆ ಬೇಕಾಗಿರೋದು ಒಂದು ಜನಸಾಮಾನ್ಯರ ಒಪ್ಪಿಗೆ ಮಾತ್ರ, ಜನರು ಜೊತೆಯಲ್ಲಿ ನಿಂತ್ಕೊಳ್ಬೇಕಾಗಿರುವಂಥದ್ದು ಮಾತ್ರ. ಪ್ರತಿ ಬಾರಿ ಹೊರಗಡೆ ಬಂದಾಗ ಈ ಥರದ್ದು ವಿಶೇಷವಾಗಿ ಅನಿಸುತ್ತೆ. ನನ್ನ ಜೊತೆ ಇವತ್ತು ಒಮನ್ ಕರ್ನಾಟಕ ಆರಾಧನಾ ಸಮಿತಿಯ ಮಿತ್ರರಿದ್ದಾರೆ, ಮಹೇಶ್ ಇದ್ದಾರೆ. ನಾನು ಅವರ ಹತ್ರ ಒಂದೆರಡು ಮಾತನ್ನು ಆಡಬೇಕು ಅಂತ ಕೇಳ್ತೀನಿ. ಮಹೇಶ್ ಅವರೇ, ಭಾಳ ವರ್ಷ ಆಯಿತು ನೀವು ಒಮನ್ನಿಗೆ ಬಂದು, ಹೆಚ್ಚು ಕಡಿಮೆ ಒಂದು 10-12 ವರ್ಷ ಆದರೂ ಆಗಿರ್ಬೋದಾ? 11 ವರ್ಷ ಆಯಿತು. ಹೇಗೆ ಅನ್ಸುತ್ತೆ ನಿಮ್ಗೆ ಒಮನ್? ಒಂದು ರೀತಿ ನಮ್ಮೂರ ಥರ ಆಗಿಬಿಟ್ರೆ ಒಂದು ಹೇಳ್ಬೇಕಂದ್ರೆ. ಮಸ್ಕತ್ನಲ್ಲಿ ಎಲ್ಲ ನಮ್ಗೆ ಚೆನ್ನಾಗಿತ್ತು, ಅಲ್ಲಿ ಕಲ್ಚರ್ ಆಯಿತು. ನಮಗೆ ಇವತ್ತು ಅಲ್ಲಿ ಜೊತೆ ಬೆರ್ಕೊಂಡು ಒಂದು ರೀತಿ ನಮಗೆ ಇಟ್ಸ್ ಮೋರ್ ದ್ಯಾನ್ ಮೈ ಓನ್ ಟೌನ್.
ಹೌ ಇಸ್ ಫ್ರೀಡಮ್ ಫಾರ್ ಯು? ಹೇಗಿದೆ ಈ ಫ್ರೀಡಮ್? ಫ್ರೀಡಮ್ ಎಲ್ಲ ನಮಗೆ ನಮ್ಮ ಕಾರ್ಯ ಮಾಡಲಿಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ. ಹಾಗಾಗಿ ನಾವು ಯಾವುದೇ ಮಾಡಿದ್ರು ನಮಗೆ ಒಂಥರ ಎಲ್ಲೂ ಅನ್ಸಲ್ಲ. ನಾವು ಊರಲ್ಲಿ ನೀವು ಹುಬ್ಬಳ್ಳಿಯಿಂದ ಮಸ್ಕತ್ತಲ್ಲಿದ್ದೀರಿ, ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಮೇಜರ್ ಡಿಫ್ರೆನ್ಸ್ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಪೀಸ್ ಆಫ್ ಮೈಂಡ್. ಎಲ್ಲರಲ್ಲೂ ಯಾವುದೇ ರೀತಿಯ ಧೂಳು ಆಯಿತು, ಟ್ರಾಫಿಕ್ ಸಮಸ್ಯೆ ಆಯಿತು, ಯಾವುದೋ ಒಂದು ಕೆಲಸಕ್ಕೂ ನಮಗೆ ಸ್ಟ್ರೈಟ್ ಫಾರ್ವರ್ಡ್ ರೂಲ್ಸ್ ಇದೆ, ಇದನ್ನು ಮಾಡಿದರೆ ಇದಾಗುತ್ತೆ ಅಂತ. ಸೊ ಹಾಗಾಗಿ ನಮ್ಗೆ ಯಾವುದೇ ರೀತಿ ಇಲ್ಲಿವರೆಗೂ ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಇದು ಬಿಕಾಸ್ ವಿ ಆರ್ ಇನ್ ಔಟ್ ಆಫ್ ಇಂಡಿಯಾ ಮಾಡೋಕ್ಕಾಗಿಲ್ಲ ಅನ್ನೋಂಥ ಒಂದು ಯಾವ ಸಿಚುವೇಶನ್ ಬಂದಿಲ್ಲ. ಸೊ ಇಲ್ಲಿಂದ ಟೇಕ್ ಹೋಮ್ ಮೆಸೇಜ್ ಅನ್ನೋದಾದರೆ, ಇಲ್ಲಿಂದ ನಾನು ಹುಬ್ಬಳ್ಳಿಗೆ ಇಂಥದ್ದೇನೋ ಮಾಡಬೇಕು ಅಂತ ಅನ್ಸುತ್ತೆ ಮಸ್ಕತ್ತನ್ನು ನೋಡಿದಾಗ ಅಂತ ಅನ್ಸೋದಾದರೆ, ನಿಮ್ಮ ಹುಬ್ಬಳ್ಳಿಯ ಕನಸುಗಳೇನಿರ್ಬೋದು? ತುಂಬ ಇದೆ. 1-2 ಆದರೆ ಹೇಳ್ಬೋದು. ಸ್ಟಾರ್ಟ್ ಫ್ರಮ್ ರೋಡ್, ರಸ್ತೆ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಸೋಷಿಯಲ್ ಇವನ್ ಅವೇರ್ನೆಸ್ ಆಗ್ಬೋದು, ಹೆಲ್ತ್ ಕೇರ್ ಆಗ್ಬೋದು. ಹಾಗಾಗಿ 1-2 ತುಂಬ ಇದೆ. ಇವನ್ ನಾವು ನೋಡ್ತೀವಿ ನಮ್ಮಂಥವು ಕರ್ನಾಟಕದ ಉತ್ತರ ಕರ್ನಾಟಕದ ಎಷ್ಟೋ ಭಾಗದಲ್ಲಿ ನೀರಿನ ಮರುಭೂಮಿಯಲ್ಲಿ ಇದ್ಕೊಂಡು ನಮ್ಗೆ ನೀರಿಂದ ಇವತ್ತಿನವರೆಗೂ ಯಾವ ರೀತಿ ಕಡಿಮೆ ಅನಿಸಿಲ್ಲ. ಸೊ ತುಂಬ ವಿಷಯಗಳಿದೆ. ಒಂದು ಅಂತ ಹೇಳಿದರೆ ಎಷ್ಟು ಹೇಳ್ಬೋದು ಅಂದರೆ ಈ ಶಾರ್ಟ್ ಚಾರ್ಟ್ನಲ್ಲಿ, ಬಟ್ ಇದು ತುಂಬ ಇದ್ದಿದ್ದಕ್ಕೆ ಈ ಥರ ಇದು ಭಾಳ ವಿಶೇಷವಾಗಿದೆ. ನನ್ನ ಕನಸಿನ ಕರ್ನಾಟಕದಲ್ಲಿ ಕನಸನ್ನು ಹುಡುಕಬೇಕಾದ್ರೆ ಭಾಳ ಕಷ್ಟಪಡ್ತೀವಿ. ಒಮ್ಮೆ ನೀವು ಮಸ್ಕತ್ತಿಗೆ ಬಂದು ಹೋದರೆ 100 ಹೊಸ ಕನಸುಗಳು ಹುಟ್ಟುತ್ತವೆ. ಬಿತ್ತರೆ ಒಂದು ಸಣ್ಣ ಟೂರ್ ಮಾಡೋಣ. ನಾನು ನಿಮ್ಮನ್ನು ಈ ಹಳೆಯ ಅರಮನೆಯ, ಇಲ್ಲಿನ ನವಾಬರ ಅಥವಾ ಇಲ್ಲಿನ ಸುಲ್ತಾನರ ಹಳೆಯ ಅರಮನೆಯ ಸುತ್ತ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಮುಂದೆ ಬಂದು ಈ ಗುಡ್ಡಗಳ ಎದುರಿಗೆ ನಿಂತ್ಕೊಂಡು ಐ ಥಿಂಕ್ ವಿಲ್ ವೈಂಡ್ ಆಫ್ ಅವರ್ ಲೈಫ್. ಬಟ್ ಭಾಳ ಪ್ರೀತಿಯ ಧನ್ಯವಾದಗಳು, ನೀವೆಲ್ಲ ಜೊತೆಲಿದ್ದೀರಿ. ಬನ್ನಿ ನನ್ನ ಜೊತೆ ಒಂದು ರೌಂಡು ನಾವು ಈ ಸುಲ್ತಾನರ ಅರಮನೆ ನೋಡಿಕೊಂಡು ಅಲ್ಲಿಂದ ವಿಲ್ ವೈಂಡ್ ಇಟ್ ಆಫ್. ಈಗ ಬಾ. ಪಿಕ್ಚರ್ ನಂಗೆ ತೋರಿಸ್ಬೇಕಾಗಿರೋದು ಬಹಳ ಇದೆ. ಇನ್ಫ್ಯಾಕ್ಟ್ ನಾನು ತುಂಬ ಕಡೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಇನ್ ಕಮಿಂಗ್ ಡೇಸ್ ನಾನು ಆ ವಿಡಿಯೋನೆಲ್ಲ ಕೊಲಾಜ್ ಮಾಡಿ ಒಂದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಲ್ಲಿ ಒಂದು ಬ್ಯೂಟಿಫುಲ್ ಒಪೆರಾ ಹೌಸ್ ಇದೆ. ಆ ಒಪೆರಾ ಹೌಸ್ ಎಷ್ಟು ಸುಂದರವಾಗಿದೆ ಅಂತಂದರೆ, ಆ ಒಪೆರಾ ಹೌಸ್ನ ಸ್ಟೇಜು ಮೂವಬಲ್, ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತೆ. ಮೇಲೆ ನಾಟಕ ಮಾಡ್ಬೋದು, ಕೆಳಗಡೆ ಆರ್ಕೆಸ್ಟ್ರಾ ಮಾಡ್ಬೋದು, ಆ ಥರದ ಒಪೆರಾ ಹೌಸ್ ಇದೆ. ಆ್ಯಂಡ್ ದೆನ್ ಗ್ರ್ಯಾಂಡ್ ಮಾಸ್ಕ್ ಇದೆ. ಸುಲ್ತಾನ್ ಕಬೂಸ್ ಅವರ ಹೆಸರಿನ ಗ್ರ್ಯಾಂಡ್ ಮಾಸ್ಕ್ ಇದೆ. ಆ ಮಾಸ್ಕಿನಲ್ಲಿ ಇರುವಂಥ ಕಲ್ಲುಗಳೆಲ್ಲ ಭಾರತದಿಂದ ತರಲ್ಪಟ್ಟವು ಅಂತ ಕೇಳಿದ್ರೆ ಖುಷಿಯಾಗುತ್ತೆ. ಮಾಸ್ಕಿನ ಒಳಗಡೆ ಏನು ಕಾರ್ಪೆಟ್ ಹಾಸಿದ್ದಾರೆ, ಆ ಕಾರ್ಪೆಟ್ನ ಮಾಸಿನ ಒಳಗೆ ಹೋಗಿ ರಾಜಸ್ಥಾನದ ಕೆಲ ಕುಶಲಕರ್ಮಿಗಳು ಅದನ್ನು ನೇಯ್ದಿದ್ದು ಅಂತ ಕೂಡ ಹೇಳಿದರು. ಇಟ್ಸ್ ಸಿಂಪ್ಲಿ ವಂಡರ್ಫುಲ್. ನಾನು ಇಡೀ ಮಸ್ಕತ್ತನ್ನು ತಿರುಗಾಡ್ತಾ ಇದ್ದೀನಿ. ಇಲ್ಲಿನ ಭಾರತೀಯರೊಂದಿಗೆ ಭೇಟಿ ಮಾಡುವಂಥ ಅವಕಾಶ ಸಿಗ್ತಾ ಇದೆ. ಎಲ್ಲವೂ ತುಂಬ ಸುಂದರವಾಗಿದೆ. ಬಹುಶಃ ನಾನು ಹಿಂದೆ ನೀವು ಒಂದು ಗುಡ್ಡವನ್ನು ನೋಡ್ತಾ ಇರ್ಬೋದು. ಈ ಗುಡ್ಡ ಒಮನ್ನ ಬಾರ್ಡ್ರನ್ನು ನಿರ್ಧರಿಸುತ್ತೆ. ಒಂದು ಕಡೆ ಸಮುದ್ರ, ಒಂದು ಕಡೆ ಗುಡ್ಡ, ಅವುಗಳ ನಡುವೆ ಈ ಇಡೀ ದೇಶ ಹಬ್ಬಿಕೊಂಡಿದೆ ಅನ್ನೋದು ಭಾಳ ಸುಂದರವಾಗಿದೆ. ನಾನು ಹೇಳಲಿಕ್ಕೆ ಬಹಳ ಇದೆ. ಹಾಗೆ ನನ್ನ ಮಿತ್ರರು ಹೇಳ್ತಾ ಇದ್ರು, ಮಹೇಶ್ ಅವರು ಹೇಳ್ತಾ ಇದ್ರು, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ನೀರಿನದೇ ಪ್ರಾಬ್ಲಮ್ ಇಲ್ಲ. ನಾನು ಊರಿಗೆ ಹೋದಾಗ ಅದೇ ಅವರದೇ ಹುಬ್ಬಳ್ಳಿನಲ್ಲಿ 10 ದಿನಕ್ಕೊಂದ್ಸಲ ನೀರು ಬರುತ್ತೆ. ಆದರೆ ನೀರೇ ಇಲ್ಲ ಅಂತ ಅಂದ್ಕೊಳ್ಳುವಂಥ ಗಲ್ಫ್ ಕಂಟ್ರಿ ಆಗಿರುವಂಥ ಒಮನ್ನಲ್ಲಿ, ಮಸ್ಕತ್ನಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಅಂತ ಯಾವತ್ತೂ ಮಾತಾಡೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಸಮುದ್ರದ ನೀರನ್ನೇ ಡಿಸ್ಯಾಲಿನೇಟ್ ಮಾಡಿ ಇಲ್ಲಿ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ ಮತ್ತು ಮಳೆಯ ನೀರನ್ನು ಸಂಗ್ರಹಿಸುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸಿಂಪ್ಲಿ ಅಮೇಝಿಂಗ್. ನಾನು ಹೇಳ್ತಾ ಹೋದರೆ ಬಹುಶಃ ದೊಡ್ಡ ಪಟ್ಟಿ ಆಗುತ್ತೆ. ಬಟ್ ನಾನು ಸಮಯದ ದೃಷ್ಟಿಯಿಂದ ಇಲ್ಲಿಗೆ ಕನ್ಕ್ಲೂಡ್ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಸೊ ಮಿತ್ರ, ನೀವೆಲ್ಲರೂ ನನ್ನ ಜೊತೆ ಭಾಗವಹಿಸಿದ್ರಿ. ನಿಮ್ಗೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ನಾನು ಬಹುಶಃ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಯುಗಾದಿಯನ್ನು ಒಮನ್ನಿಂದ ವಿಶ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತ. ಆದರೆ ಇಲ್ಲಿನ ಕನ್ನಡಿಗರೊಂದಿಗೆ ಇವತ್ತು ಯುಗಾದಿಯ ಕ್ಷಣಗಳನ್ನು ಎಷ್ಟು ಸುಂದರವಾಗಿ ಕಳೆಯಲಾಯಿತು ಅಂತಂದರೆ, ವಿಳಂಬಿನಾಮ ಸಂವತ್ಸರದ ಮೊದಲನೇ ದಿನ ನಾನು ಕನ್ನಡಿಗರೊಂದಿಗೆ ದೂರದ ಒಮನ್, ದೂರ ಅಂದರೆ ಭಾಳ ದೂರ ಏನಿಲ್ಲ, ಬೆಂಗಳೂರಿನಿಂದ ಒಮನ್ನಿಗೆ ಹಾರ್ಡ್ಲಿ 3.5 ಗಂಟೆ ಜರ್ನಿ. ನೀವು ಬೆಂಗಳೂರಿಂದ ಡೆಲ್ಲಿಗೆ ತಲುಪೋ ಮುಂಚೆ ಬೆಂಗಳೂರಿಂದ ಒಮನ್ಗೆ ಅಥವಾ ಮಸ್ಕತ್ತಿಗೆ ಬಂದು ಸೇರ್ಕೊಂಡು ಬಿಡ್ಬೋದು. ಅಷ್ಟು ಹತ್ತಿರದಲ್ಲಿರುವಂಥ ಈ ಒಮನ್ಗೆ ಬಂದು ಸೇರ್ಕೊಳ್ಳಿಕ್ಕೆ, ಬಂದು ಇಲ್ಲಿ ಯುಗಾದಿಯನ್ನು ಆಚರಿಸಲಿಕ್ಕೆ ಸಿಕ್ತು. ನಿಮ್ಗೆಲ್ರಿಗೂ ಯುಗಾದಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಒಮನ್ನ ನೆಲದಿಂದ ನಾನು ಮತ್ತೊಮ್ಮೆ ನಿಮ್ಗೆಲ್ರಿಗೂ ಶುಭಾಶಯಗಳನ್ನು ವಿಶ್ ಮಾಡ್ತಾ, ಈ ಯುಗಾದಿ ಆದರೂ ನಮ್ಮಲ್ಲಿ ಹೊಸ ಹೊಸ ಕನಸುಗಳನ್ನು ಬಿತ್ತುವಂತಾಗಲಿ, ಕರ್ನಾಟಕಕ್ಕೊಂದು ಸುಂದರವಾಗಿರುವಂಥ ಕರ್ನಾಟಕವನ್ನು ನಿರ್ಮಾಣ ಮಾಡುವಂಥ ಶಕ್ತಿಯನ್ನು ನಮಗೆ ಯುಗಾದಿ ತಂದುಕೊಡ್ಲಿ ಅಂತ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾಗಿ ಹಾರೈಸ್ತಾ, ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಪ್ರಭು ಇದ್ದಾರೆ. ಪ್ರಭು ಅವರೊಂದಿಗೆ ನಾನು ಚಕ್ರವರ್ತಿ. ಯುವ ಲೈವ್ಗೋಸ್ಕರ, ಯುವ ಲೈವ್
ನಿಮ್ಮದ್ದೇ ದನಿ. ಮತ್ತೆ ಭೇಟಿಯಾಗೋಣ. ವಂದೇ ಮಾತರಂ. ಜೈ ಹಿಂದ್.